ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬರಲೇ ಇಲ್ವಲ್ಲ. ಈಗಾಗಲೇ ಜುಲೈ ತಿಂಗಳು ಬಂತು, ಆದರೂ ನೀವು ಬರುತ್ತೆ ಅಂತ ಹೇಳಿದ್ರಿ, ಆದರೂ ಇನ್ನು ಬರಲೇ ಇಲ್ವಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಆದರೆ ಕೆಲವೊಬ್ಬರು 2,000 ರೂಪಾಯಿ ಹಣ 400 ರೂಪಾಯಿ ಹಣ ಬಂತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ಯಾರಿಗೆಲ್ಲ ಬಂದಿಲ್ಲ, ಏನಕ್ಕೆ ಬಂದಿಲ್ಲ, ಹಾಗೆಯೇ ಈ ಸ್ಕೀಮ್ನ ಅಡಿಯಲ್ಲಿ ಇನ್ನೂ 2 ತಿಂಗಳು ಹಣ ಸಿಗೋದಿಲ್ಲ ಅಂತ ಮಾತು ಕೇಳಿ ಬರ್ತಿದೆ. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಈ ಗೃಹಲಕ್ಷ್ಮಿ ಸ್ಕೀಮ್ನ ಹಣ ಏನಕ್ಕೆ ಬಂದಿಲ್ಲ ಅಂತ. ಸೊ ಇನ್ನೂ ಏನೇನು ಹೊಸ ಅಪ್ಡೇಟ್ಸ್ ಬಂದಿದೆ ಅದೆಲ್ಲನೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಜುಲೈ ತಿಂಗಳಲ್ಲಿ ಒಟ್ಟಿಗೆ ಹಣ ಹಾಕ್ತೀವಿ ಅಂತ ಹೇಳಿದ್ದು ಜೂನ್ದು 2,000 ರೂಪಾಯಿ ಮತ್ತು ಜುಲೈದು 2,000 ರೂಪಾಯಿ ಹಣ ಒಟ್ಟಿಗೆ 400 ರೂಪಾಯಿನ ಅಕೌಂಟಿಗೆ ಜುಲೈ 15ನೇ ತಾರೀಕು ಒಳಗೆ ಹಾಕ್ತೀವಿ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಆದರೆ ಇನ್ನೂ ಬಂದಿಲ್ಲ. ಕೆಲವೊಬ್ಬರಿಗೆ ಮಾತ್ರ 2,000 ರೂಪಾಯಿ 400 ರೂಪಾಯಿ ಹಣ ಬಂದಿದ್ದು. ಅಂದರೆ ಸ್ನೇಹಿತರೆ, ಎಲ್ಲರಿಗೂ ಹಣ ಬಂದಿಲ್ಲ. ಅಂದರೆ ಇವಾಗ ರಾಜ್ಯದಲ್ಲಿ ಅಂದಾಜು ಕೇವಲ 2 ಲಕ್ಷ ಜನಕ್ಕೆ ಮಾತ್ರ ಈ DBT ಮೂಲಕ ಹಣ ಜಮೆ ಆಗಿದೆ ಸ್ನೇಹಿತರೆ. ಆದರೆ ನಮಗೆ ಇನ್ನೂ ಬಂದಿಲ್ಲ ಅಂತ ಅನೇಕ ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಸರ್ಕಾರ ಡೈಲಿ ಅಂದರೆ ದಿನಕ್ಕೆ 1 ರಿಂದ 2 ಲಕ್ಷ ಜನಕ್ಕೆ ಮಾತ್ರ ಡೈಲಿ ಹಣ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಬಂದುಂಟು ಸ್ನೇಹಿತರೆ. ಲೋಕಸಭೆ ಚುನಾವಣೆ ಆದ ಬಳಿಕ ಸರ್ಕಾರಕ್ಕೆ ನಿರೀಕ್ಷೆ ಮತ ಬರಲಿಲ್ಲ. ಸೊ ಜನಕ್ಕೆ ನಿಧಾನಕ್ಕೆ ಹಣ ಹಾಕಿದರೆ ಆಯಿತು, ಡಿಸೈಡ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೆಲವೊಂದು ಮೀಡಿಯಾಗಳಿಂದ ಮಾಹಿತಿ ಬಂದುಂಟು ಸ್ನೇಹಿತರೆ. ಸೊ ಸರ್ಕಾರವು ಈ ಸ್ಕೀಮನ್ನು ಸ್ಟಾಪ್ ಮಾಡುತ್ತಾ ಅಂತ ಅನ್ಕೋಬೇಡಿ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಜುಲೈ 15ನೇ ತಾರೀಕೊಳಗೆ ಹಣ ಹಾಕ್ತೀವಿ ಅಂತ. ಅದು ಜೂನ್ ತಿಂಗಳದ್ದು ಹೇಳಿದ್ದಾರೆ. ಆದರೆ ಜುಲೈ ತಿಂಗಳದ್ದು 12ನೇ ಕಂತಿನ ಹಣ ಹಾಕೋಕ್ಕೆ ಇನ್ನೂ ಈ ತಿಂಗಳ ಕೊನೆವರೆಗೂ ಟೈಮ್ ಇದೆ ಸ್ನೇಹಿತರೆ. ಹೌದು, ಜುಲೈ ತಿಂಗಳ 12ನೇ ಕಂತಿನ ಹಣ ಹಾಕೋಕ್ಕೆ ಈ ತಿಂಗಳ 30ನೇ ತಾರೀಕೊಳಗೆ ಹಣ ಹಾಕಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ ಸ್ಟಾಪ್ ಆಗುತ್ತಾ, ಇನ್ನು ಬರಲ್ವಾ ಅಂತ ಅನ್ಕೋಬೇಡಿ. ಸೊ ಸ್ವಲ್ಪ ಲೇಟ್ ಆದರೂ ಬಂದೇ ಬರುತ್ತೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಈ ತಿಂಗಳ ಜುಲೈ 30ರೊಳಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಯಾರಿಗಿನ್ನೂ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅವರು ಈ ತಿಂಗಳ ಜುಲೈ 30ರೊಳಗೆ ವೇಟ್ ಮಾಡಿ. ಯಾಕೆಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು 15ನೇ ತಾರೀಕೊಳಗೆ ಬರುತ್ತೆ ಅಂತ. ಸೊ ಬಂದಿಲ್ಲ. ಈ 12ನೇ ಕಂತಿನ ಹಣ ಹಾಕೋಕ್ಕೆ ಇನ್ನೂ ಟೈಮ್ ಇದೆ. ಅಂದರೆ ಜುಲೈ 15ನೇ ತಾರೀಕಿನ ಮೇಲೆ ಹಣ ಹಾಕೋದು. ಸೊ 30ರೊಳಗೆ ಈ 11 ಮತ್ತು 12ನೇ ಕಂತಿನ ಹಣ ಬಂದರೂ ಬರ್ಬೋದು. ಯಾಕೆಂದರೆ ಕೆಲವೊಬ್ಬರಿಗೆ ಆಲ್ರೆಡಿ ಅಮೌಂಟ್ ಬಂದುಂಟು, ನೀವು ನೋಡಬಹುದು ಅಮೌಂಟ್ ಬಂದುಂಟು ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಹಾಗೆಯೇ ಈ ಹಣ ಬಂದಿರೋರು ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಬಂದಿಲ್ಲ ಅಂತಲೂ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಗೊತ್ತಾಗುತ್ತೆ ಯಾವ ಊರಿಗೆಲ್ಲ ಈ ಹಣ ಬಂದಿದೆ, ಯಾವ ಊರಿಗೆಲ್ಲ ಹಣ ಬಂದಿಲ್ಲ ಅಂತ. ಸೊ ಸದ್ಯಕ್ಕೆ ಇದು ಇವತ್ತಿನ ಗೃಹಲಕ್ಷ್ಮಿ ಸ್ಕೀಮ್ನ ಹೊಸ ಅಪ್ಡೇಟ್ಸ್ ಆಗಿತ್ತು. ಇದು ನನಗೆ ಸಿಕ್ಕಿರುವಂಥ ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಯಾರು ಗೃಹಲಕ್ಷ್ಮಿ ಸ್ಕೀಮ್ನ ಹಣ ಪಡ್ತಿದ್ದಾರೋ ಅವ್ರಿಗೆ ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.